ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಎಳೆಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಬಾಯಿಗೆ ಬಂದ ಹಾಗೆ ಆರೋಪಗಳನ್ನ ಮಾಡಿದ ನಂತರ ಯಾವಾಗ ಚಿನ್ನಯ್ಯ ಲಾಕ್ ಆದ್ನೋ ನಂತರ ಇವರ ವರಸೆಗಳು ಬದಲಾದವು. ನಾವೇನೂ ಮಾಡಿಲ್ಲ, ಚಿನ್ನಯ್ಯನೇ ಬಂದ, ಆತನ ಆರೋಪಗಳ ಮೇಲೆ ನಾವು ಆರೋಪ ಮಾಡಿದ್ವಿ. ಹಂಗಿದ್ದ AI ವಿಡಿಯೋಗಳನ್ನ ಮಾಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಸಂಶಯಗಳನ್ನ ಬಿತ್ತಿದ್ವಿ. ಹೀಗಂತ ಹೇಳ್ತಾ ಇದೆ ಈ ಷಡ್ಯಂತ್ರದ ತಂಡ. ನಮ್ಮ ಆರೋಪನೇ ಇಲ್ಲ, ನಮ್ಮ ಕೆಲಸ ಇದರಲ್ಲಿ ಏನೂ ಇಲ್ಲ, ಎಲ್ಲ ಚಿನ್ನಯ್ಯನದ್ದೇ ಅಂತ. ನಾವು ಚಿನ್ನಯ್ಯನ ಪತ್ನಿ ಮಲ್ಲಿಕಾರನ್ನ ಮಾತನಾಡಿಸಿದಾಗ ಒಂದೊಂದೇ ವಿಷಯಗಳನ್ನ ಅವರು ಬಾಯಿ ಬಿಡ್ತಾ ಹೋಗ್ತಾರೆ. ಧರ್ಮಸ್ಥಳದ ಕೇಸ್ನಲ್ಲಿ ಕ್ರಿಮಿನಲ್ ಕೆಲಸ ಮಾಡಿದ್ದ ಗಿರೀಶ್ ಮಟ್ಟಣ್ಣವರ್ ಅಂತ ಆರೋಪ ಮಾಡ್ತಿದ್ದಾರೆ. ವಕೀಲರ ಜೊತೆಗೆ ಇದ್ದಾಗ ನನ್ನ ಗಂಡ ನನ್ನ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ರು, ನನ್ನ ಜೊತೆ ಮಾತಾಡೋದಕ್ಕೆ ಮಟ್ಟಣ್ಣನವರ್ ಬಿಡ್ತಿರ್ಲಿಲ್ಲ ಅಂತ ಚಿನ್ನಯ್ಯ ಪತ್ನಿ ಆರೋಪ ಮಾಡ್ತಾ ಇದ್ದಾರೆ. ವಕೀಲರ ಫೋನ್ ಬಳಸಿ ಫೋನ್ ಮಾಡಿದಾಗ ಫೋನ್ ಕಿತ್ಕೋತಾ ಇದ್ರಂತೆ. ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ನನ್ನ ಜೊತೆ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕ್ಯಾಮೆರಾ ಮುಂದೆ ಮಲ್ಲಿಕಾ ಮಾತಾಡಿದ್ದಾರೆ. ವಕೀಲರ ಜೊತೆ ಇದ್ದಾಗ ಹಾಗೋ ಹೀಗೋ ಗಂಡನ ಜೊತೆ ಮಾತಾಡೋದಕ್ಕೆ ಅವಕಾಶ ಆಗ್ತಾ ಇತ್ತು. ಆ ವಿಷಯ ಗೊತ್ತಾದ್ರೆ ಮೊಬೈಲ್ ಕಿತ್ಕೋತಾ ಇದ್ರಂತೆ. ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿದ್ದಾಗ 2,000 5,000 ಕಳಿಸ್ತಾ ಇದ್ರು. 2 ತಿಂಗಳಿಗೆ ಚಿನ್ನಯ್ಯ ನನಗೆ 20,000ದಷ್ಟು ಹಣ ಕಳಿಸಿದ್ದಾರೆ ಅಂತ ಮಲ್ಲಿಕಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕ್ಯಾಮೆರಾದ ಮುಂದೆ ಮಾತಾಡಿದ್ದಾರೆ. ಫಸ್ಟ್ ಮೀಟ್ ಮಾತಾಗ ಸಪರೇಟ್ ಕರ್ಕೊಂಡು ಹೋಗಿ ಮಾತಾಡಿದ್ರೆ ಹಂಗೆ ಇಲ್ಲ ಸರ್. ಅವರು ಮೇಲ್ಗಡೆ ಗುಜರಾತ್ನಲ್ಲಿ ಅಲ್ಲಿ ಗ್ರೌಂಡ್ ಉಂಟು ಸರ್, ಮೇಲೆ ಗ್ರೌಂಡ್ ಉಂಟು, ಪಂಚಾಯತ್ ಆಫೀಸ್ ಮೇಲ್ಗಡೆ ಗ್ರೌಂಡ್ ಉಂಟು, ದೊಡ್ಡ ಗ್ರೌಂಡ್. ಅಲ್ಲಿ ಅವ್ರ ಗಾಡಿ ಮಡಗಿದ್ರು, ಅವ್ರ ಗಾಡಿ. ಮತ್ತೆ ಇವರು ಫೋನ್ ಮಾಡಿದ್ರೆ ಏನಂತ ಗೊತ್ತಿಲ್ಲ ಸರ್. ಆದ್ರೆ ಇವ್ರ ನಂಬರ್ ಎಲ್ಲರಿಗೂ ಗೊತ್ತು ಸರ್, ಅಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು, ಅದೇ ನಂಬರ್ ಸರ್. ಆದ್ರೆ ಫೋನ್ ಮಾಡಿದ್ರಲ್ಲ ಇವರು ಹೊರಗಡೆ ಹೋಗುವಾಗ ಇವ್ರು ನೋಡ್ಕೊಂಡು ಕರೆದನೇನೋ ನಮ್ಗೆ ಗೊತ್ತಿಲ್ಲ ಸರ್. ಆ ಕರೀವಾಗ ಇಲ್ಲ ಅಲ್ಲಿಂದ ಕೆಲಸ ಉಂಟಂತೆ ಆಗಲ್ಲ. ಅವರು ಎಲ್ಲಿ ಕೆಲಸ ಸರಿ ಹೋಗು ನೋಡ್ಕೊಂಡು ಬರಪ್ಪ ಅಂತ ಕರೀತಾರೆ. ಇವರು ಈ ಚೇಂಬರ್ ಅದಿದ್ದೆಲ್ಲ ತುಂಬಿಕೊಂಡ್ರೆ ಎತ್ತಾಗ್ತಾರೆ ಸರ್. ಅದು ಒಂದು 5,000 ರೂಪಾಯಿ 2,000 ರೂಪಾಯಿ ಕೊಡ್ತಾರೆ. ಇಬ್ಬರು ಮನಸ್ಸಿ 3 ಜನ ಮಾಡ್ತಾರೆ. ಸರಿ ಆ ಕೆಲಸಗೇನೆ ಉಂಟ ಏನೋ, ಸರಿ ಮಾಡಿದ್ರೆ ನಮ್ಗೆ ದುಡ್ಡು ಆಯ್ತದಲ್ವಾ ಅಂದ್ಕೊಂಡು ಹೋದ್ರೆ ಇವ್ರು ಕಾಡವ್ರುಗಳ ಕರ್ಕೊಂಡು ಹೋಯ್ತಾ ಇದ್ರು. ಯಾರು? ವಿಠಲ್ಗೌಡ, ಅದೇ ನಮ್ಮ ಸಿಂಹಾರೆಡ್ಡಿ ಅವರು ಮನೆಗೆ ಹೋಗುವಾಗ ಕಾಡು ಕೆಲ್ಸಕ್ಕೆ ಬಂತ ಕರ್ಕೊಂಡು ಹೋಗಿ ಕಾಡೊಳಗಡೆ ಕರ್ಕೊಂಡು ಹೋಗಿ. ಅದೇ ಸರ್, ಅವ್ರ ಮನೆಗೆ ಹೋಗ್ಬಾರ್ದು ಬೇಕಾದ್ರೆ ಫುಲ್ಲು ಈ ಕಡೆ ಏಲಡಿಕೆ ಇದು ಮರ ಮತ್ತೆ ಲಬ್ಬರ್ ಮರ ಅಂತ ಹೇಳ್ತಾರಲ್ಲ ಸರ್, ಅದೇ ಫುಲ್ಲು ಉಂಟು ಸರ್. ಫುಲ್ಲು ಉಂಟು. ಹಿಂಗೆ ಮಣ್ ರೋಡ್ ಅದ್ರಲ್ಲೇ ಕರ್ಕೊಂಡು ಹೋದ್ರು. ಆವಾಗ ನಾನು ಇಲ್ಲಿ ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ರಿ, ಏನು ಚಿನ್ನ ಏನು ಭಯ ಆಯ್ತದ ನೋಡಿದಾಗ, ಏನು ಆಗಂತ ಹೇಳಿದ್ರೆ ಏನು ಇಲ್ಲ ಅಲ್ಲಿ ಕೆಲಸ ಅಂತೆ ಹಾಗಂತ ಹೇಳಿದ್ರು. ಮತ್ತು ಇವ್ರ ಅಕ್ಕನೋ ಇಲ್ಲಿ ಏನೂ ಇಲ್ಲ, ಬಾ ಚಿನ್ನದ್ದನಲ್ಲ ನಮಗೇನು ಭಯ ಬಾ ಆಗಂತ. ಇನ್ನು ನಮ್ಗೆ ಟೈಮ್ ಆಯ್ತದಲ್ಲ, ಮಗನ ಬಿಟ್ಟು ಬಂದಿದ್ದೀವಿ ನಮ್ಮ ಮೈಸೂರಲ್ಲಿ ನಂಟ್ರ ಮನೇಲಿ, ಟೈಮ್ ಆಯ್ತದ. ಮತ್ತು ಹೋಗುವಾಗಲೇ ಇವರು ಬರ್ತಾಯಿದ್ರು ಸರ್, ಒಳಗಡೆ ಕಾಡೊಳಗಡಿದ್ರು. ಇದೆಲ್ಲ ಎತ್ಕೊಂಡು ಕದಿನಲ್ಲಿ ಹಾಕ್ಕೊಂಡು ಈ ಅಡಿಕೆನೆಲ್ಲ ಎತ್ಕೊಂಡು ಬಂದು ಮಾಡಿದ್ಬಿಟ್ಟು ಅವಾಗ ಬಂದು ಕೂತಿದ್ರು. ಏನು ಕೆಲಸ ಮಾಡ್ತಿದ್ದೆ ಅಂತ. ಆದ್ರೆ ಇವ್ರಿಗೆ ಹೆಸರು ಚಿನ್ನ ಅಂತ ಅವ್ರು ಕರೀನಿಲ್ಲ ಸರ್. ಏನೋ ಹೆಸರು ಹೇಳಿದ್ರು, ಭೀಮಾ ಅಂತನಾ? ಭೀಮಾ ಅಂತಲ್ಲ ಸರ್, ಇನ್ನೊಂದ್ರ ಹೆಸರು ಇವರೇ ಮಡಗಿದ್ರು. ಅದು ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ. ಆ ಹೆಸರು ಇಟ್ಕೊಂಡೆ ಇವ್ರನ್ನ ಕರೀತಾ ಇದ್ರು, ಚಿನ್ನ ಅಂತ ಕೂಡ ಕರೀನಿಲ್ಲ. ಮತ್ತೆ ಇವರು ಮೊನ್ನೆ ಕೂಡ ಎತ್ಕೊಂಡು ಕೋರ್ಟ್ ಒಳಗಡೆ ಹೋಗುವಾಗ ಚಿನ್ನ ಯಾರಂತ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸರ್. ಆ ಗೊತ್ತಿಲ್ಲ ನಮಗೆ, ಅವನಿಗೂ ನಮಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಲಾಸ್ಟ್ನಲ್ಲಿ ಅವ್ನು ಕರ್ಕೊಂಡು ಬಂದು ನಾವು ಮಡಗಿದ್ದೀವಿ ಅಷ್ಟೇ ಆಗಂತ ಹೇಳಿದ್ರು. ಅದ ಇಷ್ಟು ಕೆಲಸ ಮಾಡೋದು ಗಿರೀಶ್ ಮಟ್ಟಣ್ಣ ಸರ್. ಎಷ್ಟು ಕೆಲಸನೂ ಕ್ರಿಮಿನಲ್ ಕೆಲಸ ಅಷ್ಟು ಮಾಡ್ತಾರೆ ಗಿರೀಶ್ ಮಟ್ಟಣ್ಣ ಅವ್ರೆ. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಸರ್. ಆದರೆ ನಮ್ಮ ಯಜಮಾನ್ರು ಅಲ್ಲಿ ಇರುವಾಗ, ಅವರು ಮನೇಲಿ ಇರುವಾಗ ನಮ್ಮ ಯಜಮಾನ್ರು ವಕೀಲವ್ರ ಜೊತೆಲಿದ್ದು ಫೋನ್ ಮಾಡಿದ್ದಾರೆ ಸರ್ ನನಗೆ. ಆ ಕೋರ್ಟ್ಗೆಲ್ಲ ಹೋಗ್ಬಿಟ್ಟು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟು, ಮತ್ತು ಬಂದು ಆ ಟೈಮಲ್ಲಿ 2 ಮಾತು, ಏನು ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ, ಏನಿಲ್ಲ ನಾನು ಬರ್ತೀನಿ, ಟಿ ವಿನಲ್ಲಿ ನೋಡಿಕೊಂಡು ಏನು ನೀವು ಬೇಜಾರು ಮಾಡಬೇಡ, ನೀವು ಚೆನ್ನಾಗಿರಿ, ಏನಾಗೋದಿಲ್ಲ ಅಂತ ಹೇಳ್ತಾ ಇದ್ರು ಸರ್. ಆವಾಗ ಮತ್ತೆ ನಾನು ಮಾತಾಡುವಾಗ ಅವರೇ ಫೋನ್ ಕಟ್ ಮಾಡ್ತಾರೆ. ಯಾಕಂಗಂತೀಯ, ಏನು ನಡೀತದೆ ಏನಂತ ಕೇಳಮ್ಮಂತಿದ್ರೆ ಫೋನ್ ಕಟ್ ಮಾಡ್ತಾ ಇದ್ರು ಸರ್. ಮತ್ತೆ ನನ್ನ ಫೋನೇ ಮಾತಾಡೋಕೆ ಕೊಡ್ತಾ ಇರಲಿಲ್ಲ ಸರ್ ಅವರು. ಗಿರೀಶ್ ಮಟ್ಟನ ಬಂದು ಆವಾಗಲೇ ಮಾತಾಡ್ಕೊಂಡು ಬರ್ತಾರೆ. ನನ್ನ ಹತ್ರ ಮಾತಾಡ್ಕೊಂಡಿರುವಾಗಲೂ ಗಿರೀಶ್ ಮಟ್ಟನ ಬರ್ತಾರೆ.
ಯಾರು ಫೋನಲ್ಲಿ ಅವ್ರಿಗೂ ಬರ್ತಾರೆ. ಆವಾಗ ಇವ್ರು ಹೇಳ್ತಾರೆ ನೀವು ಅಷ್ಟೇ ಮಾತಾಡಕ್ ಆಗೋದಿಲ್ಲ ಅವಂತ ನಮ್ಮ ಯಜಮಾನ್ರಿ ಹೇಳೋದು ಗೊತ್ತಾಯ್ತದ. ಮತ್ತೆ ಬಂದ್ರೆ ಗ್ರೀಸ್ ಮಟನೆ ಬೋಳಿಸ್ಕೊಂಡು ಏನಿಲ್ಲ ಮಡಿಗೆಮ್ಮ ಅವತ್ತು ಮಾಡುತ್ತಾರೆ. ಮತ್ತೆ ತಿಮ್ಮಾರೆಡ್ಡಿ ಅನ್ನೋ ಒಂದೊಂದು ಟೈಮು ಏನಿಲ್ಲ ಅವಂತ ಫೋನ್ ಕಟ್ ಮಾಡ್ತಾ ಇದ್ರು. ತುಂಬಾ ಜನ ಅಲ್ಲಿ ಬಂದು ಫೋನು ಇವರು ಮಾತಾಡುವಾಗ ಕಿತ್ಕೊಂಡು ಇದ್ರು ಸರ್. ಯಾರ್ಯಾರು ಗ್ರೀಸ್ ಮಟನ ಯಾವಾಗ ನೋಡಿದ್ರು ಗ್ರೀಸ್ ಮಟನ್ನ ಕಿತ್ಕೊಡ್ತಾ ಇದ್ರು. ಮತ್ತೆ ಇವರು ತಿಮ್ಮಾರೆಡ್ಡಿ ಅವರು ಏನಿಲ್ಲ ಮಾತಾಡ್ಬೇಡ ಮಾಡು ಯಾರ ನಂಬರಿಂದ ಯಾರು ಕಳಿಸ್ತಾ ಇದ್ರು ನಿಮ್ಗೆ? ಅದು ಯಾರಂತ ಗೊತ್ತಿಲ್ಲ ಸರ್. ಗ್ರೀಸ್ ಮಟನೇ ಎಷ್ಟು ನಂಬರ್ ಮಡಗಿದ್ದಾರೆ ಏಮೋ ನಮ್ಗೆ ಗೊತ್ತಿಲ್ಲ ಸರ್. ತಿಮ್ಮಾರೆಡ್ಡಿ ಎಷ್ಟು ನಂಬರ್ ಮಡಗಿದ್ದಾರೆ ಏನೋ ಗೊತ್ತಿಲ್ಲ. ಆದ್ರೆ ನನಗೆ ನಮ್ಮ ಯಜಮಾನ್ರು ಫೋನ್ ಮಾಡುವಾಗ ಹೊಸ ನಂಬರೇ ಬರ್ತಾ ಇತ್ತು. ಆದ್ರೆ ಅವರು ಒಂದೇ ಮಾತು ಹೇಳಿದ್ರು, ಮತ್ತೆ ನೀನು ಫೋನ್ ಕರಿಬಾರ್ದು, ಮತ್ತೆ ಫೋನ್ ಕರಿಬೇಡ, ನಂಬರ್ ಡಿಲೀಟ್ ಮಾಡೋದು ಅಂತ ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.